ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ಯಾರು ಯಾರಿಗೆ ಎಂದು ನಿಶ್ಚಯಿಸಲಾಗಿದೆ. ಪ್ರೀತಿಯಾಗಲಿ ಪ್ರಾಮಾಣಿಕತೆಯಾಗಲಿ ನೀನು ಏನು ನೀಡಬಹುದು ಎಂಬುದರಲ್ಲಿ ಮಾತ್ರ ನಿನ್ನ ಗಮನವಿದ್ದರೆ ನೀನು ಪಡೆಯುವುದು ಹೇರಳವಾಗಿರುತ್ತದೆ. ನಿನ್ನ ಸಮರ್ಪಣೆ ಸತ್ಯವಾಗಿದ್ದರೆ ನಿನಗೆ ಸಮರ್ಪಣೆ ಸಿಗುತ್ತದೆ. ನಿಜವಾದ ಪ್ರೀತಿಯನ್ನು ಅರಿಯುವುದು ಕಷ್ಟವಲ್ಲ. ನಿನಗೊಬ್ಬರ ಮೇಲಿರುವ ಪ್ರೀತಿಯಾಗಲಿ ಅಥವಾ ಒಬ್ಬರಿಗೆ ನಿನ್ನ ಮೇಲಿರುವ ಪ್ರೀತಿಯಾಗಿರಲಿ, ಪ್ರೀತಿ ನಿಜವಾದ ಪ್ರೀತಿಯೇ ಎಂದು ತಿಳಿಯಲು ಅವರಿಗಾಗಿ ನಿನ್ನ ಮನಸ್ಸಿನಲ್ಲುಂಟಾಗುವ ಗೌರವವನ್ನು ಮತ್ತು ಅವರಿಂದ ನಿನಗೆ ಸಿಗುವ ಗೌರವವನ್ನು ಗಮನಿಸು. ಏಕೆಂದರೆ ಗೌರವವೇ ನಿಜವಾದ ಪ್ರೀತಿಯ ಆಧಾರ. ಸಮಾನತೆ, ಸಮರ್ಪಣೆ, ತಿಳಿಯದೆ ಮಾಡಿದ ತಪ್ಪಿಗೆ ಕ್ಷಮೆ, ಸ್ನೇಹ, ಬೆಂಬಲ, ಪ್ರಾಮಾಣಿಕತೆ, ಪ್ರೇರಣೆ, ತಿಳುವಳಿಕೆ, ಸಹಾನುಭೂತಿ, ತಾಳ್ಮೆ, ನಮ್ರತೆ, ಪವಿತ್ರತೆ ಇವೆಲ್ಲವೂ ಒಂದು ಸೇರಿದಾಗ ಪ್ರೀತಿಗೆ ಶಕ್ತಿ ಇರುತ್ತದೆ. ಆ ಶಕ್ತಿಯನ್ನು ಬೇರೆ ಯಾವ ಶಕ್ತಿಯಿಂದಲೂ ನಾಶಪಡಿಸಲು ಸಾಧ್ಯವಿಲ್ಲ. ಆ ಬಂಧವು ಯಾರೂ ಮುರಿಯಲಾಗದಂತಾಗುತ್ತದೆ. ಸ್ವಾರ್ಥವಿಲ್ಲದ ಪ್ರೀತಿಗೆ ಮರಣವಿಲ್ಲ. ನನ್ನ ಪ್ರೀತಿಗೆ ಕೊರತೆಯಿಲ್ಲ. ನನ್ನ ಮಗುವೆ, ದಾರಿ ಏನಾದರೇನು, ನೀನು ನಡೆಯುವ ಮಾರ್ಗ ನಿನ್ನ ಈ ಸಾಯಿಯ ಮಾರ್ಗವೇ ಆಗಿದೆ. ಗೊಂದಲಗಳನ್ನು ಬಿಡು. ನನ್ನ ಮಾರ್ಗದರ್ಶನ ನಿನ್ನನ್ನು ಬಂದು ಸೇರುತ್ತದೆ. ನಾನಿದ್ದೇನೆ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.